ವರ್ಷಕ್ಕೆ ಒಮ್ಮೆ ಮಾತ್ರ ದರ್ಶನವನ್ನು ಕರುಣಿಸ್ತಕ್ಕಂಥ ಹಾಸನದ ಅಧಿದೇವತೆ, ನಾಡಿನ ಶಕ್ತಿ ದೇವತೆ ಹಾಸನಾಂಬೆಯ ದರ್ಶನೋತ್ಸವದ 6ನೇ ದಿನ ಇವತ್ತು. ಹಾಸನ ಜಿಲ್ಲೆಯತ್ತ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಒಂದು ರೀತಿ ಪ್ರವಾಹದ ರೀತಿಯಲ್ಲಿ ಭಕ್ತರ ದಂಡು ಹಾಸನಾಂಬೆ ದರ್ಶನಕ್ಕೆ ಬರ್ತಾ ಇದ್ದಾರೆ. ಸೊ ಇದುವರೆಗೆ ಈಗಾಗಲೇ ಸುಮಾರು 8 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಭಕ್ತರು ದರ್ಶನವನ್ನು ಪಡ್ಕೊಂಡಿದ್ರೆ ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ತಕ್ಕಂಥ ದೇವಿಯ ಆಶೀರ್ವಾದವನ್ನು ಪಡೀಲಿಕ್ಕೆ ಹಲವು ರಾಜಕೀಯ ಪ್ರಮುಖರುಗಳು, ಗಣ್ಯರುಗಳು ಬಂದು ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ತಿದ್ದಾರೆ. ನಿನ್ನೆ DCM DK ಶಿವಕುಮಾರ್ ಅವರು ಹಾಸನಾಂಬೆಯ ಬಳಿ ಬಂದು ಪೂಜೆಯನ್ನು ಮಾಡಿಸಿದ್ದಾರೆ. ಅವರು ಮಾಡಿಸಿರ್ತಕ್ಕಂಥ ಖಡ್ಗಮಾಲ ಸ್ತೋತ್ರ ಹಾಗೆ ನಾರಾಯಣಿ ನಮಸ್ಕಾರ ಅವೆಲ್ಲವೂ ಕೂಡ ಸಾಕಷ್ಟು ಒಂದು ರೀತಿ ಚರ್ಚೆಗೆ ಕಾರಣ ಆಗಿದೆ. ಅವು ಯಾವ ಪೂಜಾ ಫಲವನ್ನು ಕೊಡ್ತವೆ, ಆ ಸ್ತೋತ್ರ ಯಾವ ಸ್ತೋತ್ರ ಅದು ಅಂತಕ್ಕಂಥ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅರ್ಚಕರಾಗಿರ್ತಕ್ಕಂಥ ಸುಚಿನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಶಾಸ್ತ್ರದಲ್ಲಿ ಈಗ ಅರ್ಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಂತ್ರಗಳಿಗೆ, ಸ್ತೋತ್ರಗಳಿಗೆ ಅದರದೇ ಆಗಿರ್ತಕ್ಕಂಥ ಮಹತ್ವ ಇದೆ. ಅದರಲ್ಲಿ ಈಗ ಈ ದುರ್ಗಾ ಸಪ್ತಸತಿಯ 11ನೇ ಅಧ್ಯಾಯ ಏನು ಹೇಳುತ್ತೆ, ಅದರಲ್ಲಿ ಬರ್ತಕ್ಕಂಥ ಈ ಒಂದು ನಾರಾಯಣಿ ನಮಸ್ಕಾರ ಏನು ಹೇಳುತ್ತೆ, ತಾವು ಏನು ಹೇಳ್ಬೋದು? ಎಲ್ಲರಿಗೂ ನಮಸ್ಕಾರ. ಜಯಂತಿ ಮಂಗಲ ಕಾಲೇ ಭದ್ರಕಾಲೇ ಕಪಾಲಿನೇ ದುರ್ಗಾ ಕ್ಷಮಾ ಶಿವಾದಾತ್ರೆ ಸ್ವಾಹಾ ಸುಧಾ ನಮೋಸ್ತುತೆ. ಹಾಸನದ ಅಧಿದೇವತೆಯಾಗಿರ್ತಕ್ಕಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಥವಾ ಮಹಾತ್ರಿಪುರ ಸುಂದರಿ ಅಂತ ಏನು ಹೇಳ್ತೀವಿ, ಹಾಸನಾಂಬೆಯ ಪರಿಪೂರ್ಣ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಲಿ ಅಂತ ಹೇಳ್ತಾ ಇನ್ನೊಂದು ಮಾತನ್ನು ಶುರು ಮಾಡ್ತಾ ಇದ್ದೀನಿ. ಈ ನಾರಾಯಣಿ ಸ್ತುತಿ ಅಂತಕ್ಕಂಥದ್ದು ದುರ್ಗಾ ಸಪ್ತಶತಿ ಅಂತ ಏನು ಹೇಳ್ತೀವಿ. ಸಪ್ತಶತಿ ಅಂತಂದರೆ 700 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಗ್ರಂಥ. ಅದರಲ್ಲಿ ನವದುರ್ಗೆಯರಲ್ಲಿ ಆ ದುರ್ಗಾ ಅವತಾರ ಏನು ಚಾಮುಂಡಿಯೋ ಆ ಅವತಾರವನ್ನು ತಾಳಿದಾಗ ಶುಂಭನಿಶುಂಭ ಮತ್ತು ಹಾಗೆ ರಸಿಲೋಮ ಹಾಗೆ ಇನ್ನೂ ಕೆಲವರ ರಾಕ್ಷಸನ್ನು ಹತ ಮಾಡಲಿಕ್ಕೆ ಅವತಾರವನ್ನು ತಾಳ್ತಾಳೆ. ಆ ಅವತಾರದಲ್ಲಿ ಯಾವ್ಯಾವ ರೂಪವನ್ನು, ಎಷ್ಟು ಜನ ರಾಕ್ಷಸರನ್ನು ಹೇಗೆ ಹತ ಮಾಡ್ತಾಳೆ ಅಂತಕ್ಕಂಥದ್ದನ್ನೆಲ್ಲ ವರ್ಣಿಸ್ತಾರೆ. ಅದರಲ್ಲಿ ವಿಶೇಷವಾಗಿ 11ನೇ ಅಧ್ಯಾಯ ನಾರಾಯಣಿ ಸ್ತುತಿ ಅಂತಕ್ಕಂಥದ್ದು. ಆ ನಾರಾಯಣಿ ಸ್ತುತಿಯಲ್ಲಿ ದೇವಿಯ ವರ್ಣನೆ ಹಾಗೂ ದೇವಿಯ ಕೀರ್ತನೆ, ದೇವಿಯಲ್ಲಿ ನಾವು ಮಾಡಿರ್ತಕ್ಕಂತಹ ಅಪರಾಧಗಳ ಸಮರ್ಪಣೆ ಮತ್ತು ದೇವಿಯಲ್ಲಿ ನಾವು ರಕ್ಷಣೆಯನ್ನು ಕೇಳ್ತಕ್ಕಂತಹ ಒಂದು ಸ್ತುತಿಯಾಗಿರುತ್ತೆ. ಈ 13 ಅಧ್ಯಾಯಗಳನ್ನು ಒಳಗೊಂಡಿರ್ತಕ್ಕಂತಹ ಈ ದುರ್ಗಾ ಸಪ್ತಶತಿಯಲ್ಲಿ 11ನೇ ಅಧ್ಯಾಯದಲ್ಲಿ ಪ್ರತಿಯೊಂದು ಶ್ಲೋಕದಲ್ಲೂ ಆ ದೇವಿಯನ್ನು ಪ್ರಾರ್ಥನೆ ಮಾಡಿ ನಮಸ್ಕಾರವನ್ನು ಮಾಡಿದಾಗ ನಾವು ಮಾಡಿರ್ತಕ್ಕಂತಹ ಪಾಪಗಳೆಲ್ಲ ಕಳೆದು ನಮಗೆ ಒಂದು ಪುನರ್ಜನ್ಮ ಪ್ರಾಪ್ತಿಯಾಗುತ್ತೆ ಅಂತಕ್ಕಂತಹ ಒಂದು ನಂಬಿಕೆ ಅನಾದಿ ಕಾಲದಿಂದಲೂ ನಡ್ಕೊಂಬಂದಿರತಕ್ಕಂಥದ್ದು. ಅದು ಸುಮಾರು ಜನಕ್ಕೂ ಆಗಿದೆ, ಆಗ್ತಾನೂ ಬರ್ತಾ ಇದೆ. ಅದರಂತೆ ನಾವು ಈ ನಾರಾಯಣಿ ಸ್ತುತಿಯಲ್ಲಿ 8ನೇ ಶ್ಲೋಕವನ್ನು ತಗೊಂಡಾಗ ನಮಗೆ ಅಲ್ಲಿ ಏನು ಹೇಳುತ್ತೆ ಅಂತಂದರೆ, 8ನೇ ಶ್ಲೋಕವು ನಮಗೆ ಸರ್ವಬಾಧ ನಿಮಿಷ ಅದರಲ್ಲಿ ಕೆಲವೊಂದು ಶ್ಲೋಕಗಳು ಬರುತ್ತೆ. ಅದರಲ್ಲಿ ಸರ್ವಬಾಧ ಪ್ರಶಮನಂ ತ್ರೈಲೋಕ್ಯಾಸ್ಯಾಖಿಲೇಶ್ವರಿ ಏವಮೇತತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಎಲ್ಲ ಬಾಧೆಗಳನ್ನು ಪ್ರಶಮನವನ್ನು ಮಾಡಿ ತ್ರೈಲೋಕ್ಯ 3 ಲೋಕಗಳಲ್ಲಿ ಅಧಿಪತಿಯಾಗಿರ್ತಕ್ಕಂತಹ ದೇವಿ ಏವಮೇತತ್ವಯಾ ಕಾರ್ಯಂ, ನಿನಗೆ ನಾನು ಶರಣಾಗತಿಯಾಗಿ ಬಂದಿದ್ದೀನಿ, ನಿನ್ನ ಕೆಲಸ ಏನು ಅಂದರೆ ನನ್ನ ವೈರಿಗಳನ್ನು ವಿನಾಶ ಮಾಡಿಕೊಡು. ಯಾವ ವೈರಿಗಳು? ಮೊದಲು ನಮ್ಮ ಅಂತರಂಗದಲ್ಲಿರ್ತಕ್ಕಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ ಈ ಅರಿಷಡ್ವರ್ಗಗಳಲ್ಲಿ ಇರ್ತಕ್ಕಂತಹ ದುಷ್ಟ ಚಿಂತನೆಗಳನ್ನು ಮಾಡ್ತಕ್ಕಂತಹ ಆ ವೈರಿಗಳನ್ನು ಮೊದಲು ಅಂತರಂಗದಲ್ಲಿರ್ತಕ್ಕಂಥ ವೈರಿಗಳನ್ನು ನಾಶ ಮಾಡಿದ್ರೆ ಬಹಿರಂಗದ ವೈರಿ ತಾನಾಗೆ ನಿರ್ನಾಮವಾಗ್ತಾರೆ. ಅದಾದ ನಂತರ 39ನೇ ಶ್ಲೋಕವಾಗಿರ್ತಕ್ಕಂತಹ ರೋಗಾನ ಶೇಷಾನ ಪಹಾನ್ ತುಷ್ಟ ರುಷ್ಟಾತ್ ಕಾಮಾನ್ ಸಕಲಾನ ಭೀಷ್ಟಾನ್ ತ್ವಾಮಾಶ್ರಿತಾನ ವಿಪನ್ ರಣಾಂ ತ್ವಾಮಾಶ್ರಿತಾ ಶ್ರೇತಾಂ ಪ್ರಿಯಾಂತಿ ಅಂತ ಹೇಳುತ್ತೆ. ಎಲ್ಲ ರೋಗಗಳನ್ನು, ರುಜಿನಗಳನ್ನು ನನಗೆ ಅಂತಲ್ಲ, ನೀನು ನಂಬಿರ್ತಕ್ಕಂತಹ ಎಲ್ಲ ಭಕ್ತವೃಂದದವರಿಗೆ ಅದನ್ನು ಪರಿಹಾರ ಮಾಡಿ ನಿನ್ನಲ್ಲಿ ನಂಬಿಕೆ ಬರೋ ಹಾಗೆ ಮಾಡಿಕೊಡು ತಾಯಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಶ್ಲೋಕವಾದರೆ, ಅದಾದ ನಂತರದಲ್ಲಿ ನಮಗೆ ಈ ರೀತಿಯಾದ ನಾರಾಯಣ ಸ್ತುತಿಗಳು ಮುಕ್ತವಾಗಿರುತ್ತೆ. ಈಗ ಇದೇ ನಾರಾಯಣ ಸ್ತುತಿಯನ್ನು ಚಂಡಿಕಾ ಹೋಮ ಮಾಡೋರು ಕೂಡ ಹೇಳ್ತಾರೆ ಅಂತಕ್ಕಂಥ ಮಾತುಗಳಿದೆ. ಜೊತೆಗೆ ಈ ಒಂದು ನಾರಾಯಣ ಸ್ತುತಿ ಅಥವಾ ನಾರಾಯಣ ನಮಸ್ಕಾರದ ಪೂಜಾ ಫಲ ಏನು ಅಂತ, ಚಂಡಿ ಸಪ್ತಶತಿ ಪಾರಾಯಣ ಅಥವಾ ದುರ್ಗಾ ಹೋಮ, ಚಂಡಿ ಹೋಮ ಅಂದರೆ ಎಲ್ಲ ಏನು ಅಂತಂದರೆ ಈ 700 ಶ್ಲೋಕಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಮಾಮೂಲಿ ಚಂಡಿ ಪಾರಾಯಣ ಅಥವಾ ಸಪ್ತಶತಿ ಪಾರಾಯಣ ಅಂತಂದರೆ ಆ ಗ್ರಂಥವನ್ನು ಕವಚ, ಅರ್ಗಲ, ಕೀಲಕ 13 ಅಧ್ಯಾಯಗಳು, ತದನಂತರದಲ್ಲಿ ಮೂರ್ತಿ, ಪ್ರಕೃತಿ, ಪ್ರಾಧಾನಿಕ ರಹಸ್ಯಗಳ ಪಾರಾಯಣ ಇರುತ್ತೆ. ಪಾರಾಯಣವನ್ನು ಮಾಡಿ ಆ ದೇವಿಗೆ ಪುಸ್ತಕಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಒಂದು ರೂಪವಾದರೆ, ಇನ್ನೊಂದು ರೂಪದಲ್ಲಿ ಯಜನ ಅಂತ ಬರುತ್ತೆ. ಅಲ್ಲಿ ಹವಿರ್ಭಾಗದಲ್ಲಿ ಈ 700 ಶ್ಲೋಕಗಳನ್ನು ಹೇಳಿ ದೇವರಿಗೆ ಹವಿರ್ಭಾಗವನ್ನು ಕೊಡ್ತಕ್ಕಂಥದ್ದು. ಇದರ ವಿಶೇಷತೆ ಏನು ಅಂತಂದರೆ ಶತ್ರುಗಳ ವಿನಾಶನೆ, ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಲೋಕಕ್ಕೆ ಹಿತವಾಗಲಿ ಅಂತ ಮಾಡ್ತಕ್ಕಂತಹ ಕಾರ್ಯವಾಗಿರುತ್ತೆ. ಇದನ್ನು ಮಾಡೋದ್ರಿಂದ ಪ್ರತಿಯೊಂದು ಕ್ಷೇತ್ರದಲ್ಲೂ, ಎಲ್ಲ ಕ್ಷೇತ್ರದಲ್ಲೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗ್ತಕ್ಕಂತಹ ಕಾರ್ಯ. ಇನ್ನೊಂದು ವಿಶೇಷ ಏನು ಅಂತಂದರೆ ಇಲ್ಲಿ ನಮಗೆ ಕೀಲಕ ಸ್ತೋತ್ರ ಅಂತ ಬರುತ್ತೆ. ಆ ಕೀಲಕ ಸ್ತೋತ್ರದಲ್ಲಿ ಹೇಳ್ತಾರೆ, ಆ ಕೀಲಕ ಸ್ತೋತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಸೋಪಿ ಕ್ಷೇಮಾಮೋ ಆಪ್ನೋತಿ ಅಂತಂದರೆ
ಸ್ವಕ್ಷೇಮ ಆಪ್ನೋತಿ ಕೃಷ್ಣಾಯಾಂ ವಾಂ ಚತುರ್ದಶ್ಯಾಂ ಅಷ್ಟಾಂ ವಾ ಸಮಾಹಿತಾಃ ಅಂತ. ಅಂದರೆ ಕೃಷ್ಣ ಪಕ್ಷದ ಅಂದರೆ ಆ ಹುಣ್ಣಿಮೆಯನ್ನು ಕಳೆದು ಬರ್ತಕ್ಕಂತಹ ಪಾಡ್ಯದಿಂದ ಅಷ್ಟಮಿ ದಿನ ಮತ್ತು ಚತುರ್ದಶಿ ದಿನ ದೇವಿಯ ದರ್ಶನ ಪೂಜೆ ಪುನಸ್ಕಾರಗಳಿಂದ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯನ್ನು ಗಳಿಸ್ಬೋದು, ಎಲ್ಲ ಶತ್ರುಗಳ ವಿನಾಶನವನ್ನು ಮಾಡಬಹುದು. ಒಳ್ಳೆಯ ಒಂದು ಇನ್ನೊಂದು, ಈಗ ಈ ನಾರಾಯಣಿ ನಮಸ್ಕಾರ ದುರ್ಗಾ ಸಪ್ತಸತಿಯ ಏನು 11ನೇ ಅಧ್ಯಾಯ ಇದೆ, ಇದನ್ನು ನೀವು ಕೂಡ ಅರ್ಚಕರಾಗಿದ್ರಿ, ಸಹಜವಾಗಿ ಬರ್ತಕ್ಕಂಥ ಎಲ್ಲರಿಗೂ ಮಾಡ್ತೀರಾ ಅಥವಾ ಅವರೇ ಕೇಳ್ಕೊಂಡ ಮೇಲೆ ಮಾಡ್ತಾರೆ, ಹೇಗೆ ಪೂಜೆ ಅಥವಾ ಈ ಸ್ತೋತ್ರ ಪಡಿಸ್ತಕ್ಕಂಥದ್ದು? ಸರ್, ಈ ಸ್ತೋತ್ರ ಪ್ರತಿನಿತ್ಯವೂ ಪಾರಾಯಣ ನಡೆಯೋದು ಸಾಮೂಹಿಕವಾಗಿ ಎಲ್ಲ ಭಕ್ತವೃಂದಗಳ ಸರ್ವೇಶಾಂ ಬಂಧು ಜನ ಮಹಾವರ್ಗಸ್ಯ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರತಿನಿತ್ಯ ಪಾರಾಯಣ ಆಗ್ತಾನೆ ಇರುತ್ತೆ. ಆದರೆ ಇವತ್ತಿನ ದಿನ ಹಿಂದೆ ಒಂದು ಕಾಲದಲ್ಲಿ ಇಷ್ಟೊಂದು ಜನಸಂದ್ರಣೆ ಇರ್ತಿರಲಿಲ್ಲ. ಆವಾಗ ಪ್ರತಿನಿತ್ಯವೂ ಪ್ರತಿಯೊಬ್ಬರಿಗೂ ಅಷ್ಟೋತ್ರ ಪೂಜೆ ಸಹಸ್ರನಾಮಾದಿಗಳನ್ನು ಮಾಡಿಕೊಡ್ತಕ್ಕಂತಹ ಆಚರಣೆ ಇತ್ತು. ಇವತ್ತು ಜನಸಂದ್ರಣೆ ತುಂಬ ಜಾಸ್ತಿ ಆಗಿದೆ. ದೇವಸ್ಥಾನವು ಎಲ್ಲರೂ ನೋಡಿರ್ತಕ್ಕಂಥದ್ದು ಬಹಳ ಚಿಕ್ಕದಾಗಿರ್ತಕ್ಕಂಥದ್ರಿಂದ ಆರತಿ ಎಲ್ಲರಿಗೂ ಮಾಡ್ತಾ ಕೂತ್ಕೊಂಡಾಗ ಸಾಧ್ಯವಾಗಲ್ಲ. ಆದ್ದರಿಂದ ಇದು ಸಂಕಲ್ಪದಲ್ಲಿ ಪ್ರತಿನಿತ್ಯವೂ ಮಾಡುವಂತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಮಾಡ್ತಕ್ಕಂತಹ ಪಾರಾಯಣವೇ ನಡೀತಾ ಇರುತ್ತೆ, ನಿರರ್ಗಳವಾಗಿ ನಿತ್ಯವೂ ನಡೀತಾ ಇರುತ್ತೆ. ವಿಶೇಷ ಗಣ್ಯರು ಯಾರು ಬಂದಾಗ ಅವಾಗ ಏನಾಗುತ್ತೆ ಅಂತಂದರೆ ಈ ವಿಶೇಷವಾದ ಪೂಜೆಗಳು ಸ್ವಲ್ಪ ಎಲ್ಲರಿಗೂ ಕಾಣುವಂಗಾಗುತ್ತೆ. ಈ ಪ್ರತಿಯೊಬ್ಬರದ್ದು ನಾಮಧೇಯಗಳನ್ನು ನಾಮ ಗೋತ್ರ ನಕ್ಷತ್ರಗಳನ್ನು ವಿವರಣೆಯಾಗಿ ತಗೊಂಡು ಅಲ್ಲಿ ಸಮಯದಲ್ಲಿ ಮಾಡೋಕ್ಕೆ ಸಾಧ್ಯವಿಲ್ಲ. ಇದು ಎಲ್ಲರಿಗೂ ಗೊತ್ತಿದೆ. ಈ ಜನಸಂದ್ರಣೆಯಲ್ಲಿ ಅದನ್ನು ಮಾಡೋಕ್ಕೆ ಯಾಕೆಂತಂದರೆ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆನಾರು ಸಮಯ ಬೇಕಾಗುತ್ತೆ. ಆದ್ದರಿಂದ ಒಬ್ಬೊಬ್ಬರು ನಾವು ನಿಲ್ಲಿಸ್ಕೊಂಡು ಅರ್ಧ ಗಂಟೆ ಮಾಡ್ತಾ ಹೋದರೆ ಈ ವರ್ಷ ಪೂರ್ತಿ ಬಾಗಿಲು ತೆಗೆದ್ರು ಅಮ್ಮನವ್ರ ದರ್ಶನಕ್ಕೆ ಸಾಲಲ್ಲ, ಯಾರಿಗೂ ತೃಪ್ತಿನೂ ಆಗಲ್ಲ. ಈ ತೆಗಿತಕ್ಕಂತಹ ದಿನಗಳಲ್ಲಿ ಒಂದು ದೈವಿ ಕಾರ್ಯವು ನಡೀಬೇಕು, ಜನರು ದೇವಿಯ ದರ್ಶನವೂ ಪಡೆಯಬೇಕು, ಸಂತುಷ್ಟರಾಗಬೇಕು ಅಂತ ಹೇಳಿ ಈ ಪೂಜಾ ಪುನಸ್ಕಾರಗಳನ್ನು ಬಹಳ ಮುಖ್ಯವಾಗಿ ನಿನ್ನೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಬಂದು ಪೂಜೆ ಮಾಡಿಸಿದ್ದಾರೆ. ಅವ್ರ ಪೂಜೆ ವೇಳೆ ಖಡ್ಗಮಾಲ ಸ್ತೋತ್ರವನ್ನು ಕೂಡ ಪಡಿಸಲಾಗಿದೆ. ಸೊ ಈ ಒಂದು ಗಣ್ಯ ವ್ಯಕ್ತಿಗಳು ಅಂದರೆ ರಾಜಕೀಯವಾಗಿ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ನಾಯಕರುಗಳು ಬಂದು ಈ ಪೂಜೆ ಮಾಡಿಸಿದಾಗ ಈಗ ಖಡ್ಗಮಾಲ ಸ್ತೋತ್ರದ ಮಹತ್ವ ಏನು? ಖಡ್ಗಮಾಲ ಸ್ತೋತ್ರ ಅಂತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಅವ್ರಿಗೆ ಇವ್ರಿಗೆ ಅಂತಕ್ಕಂಥದ್ದೇನೂ ಇಲ್ಲ. ನೀವು ಮಾಡಿಸ್ಬೋದು, ನಾನು ಮಾಡಿಸ್ಬೋದು, ಇನ್ನೊಬ್ಬರು ಮಾಡಿಸ್ಬೋದು. ಅಲ್ಲೇನು ಖಡ್ಗಮಾಲ ಅಂತಂದರೆ ದೇವಿಯ ಹಿಡಿದಿರ್ತಕ್ಕಂತಹ ಆಯುಧ, ಆ ಆಯುಧದ ವಿವರಣೆ, ಅದರಿಂದ ಶತ್ರುಗಳನ್ನು ಅವಳು ಹೇಗೆ ವಿನಾಶವನ್ನು ಮಾಡಿದ್ಲು, ನಮ್ಮಲ್ಲಿರ್ತ ಶತ್ರುಗಳನ್ನು ಹೇಗೆ ವಿನಾಶ ಮಾಡ್ತಾಳೆ ಅಂತಕ್ಕಂಥದ್ದು. ಪ್ರತಿಯೊಬ್ಬ ಭಕ್ತಾದಿಗಳು ಅವಕಾಶವಿದ್ದಾಗ ಬೇರೆ ಕ್ಷೇತ್ರಗಳಲ್ಲೂ ಸಹ ಈ ಖಡ್ಗಮಾಲ ಸ್ತೋತ್ರದಿಂದ ಪೂಜೆಯನ್ನು ಮಾಡಿಕೊಡಿಯಿಂದ ಪ್ರತಿಯೊಬ್ಬರು ಮಾಡಿಕೊಡ್ತಾರೆ, ಯಾರೂ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ವಿಶೇಷವಾಗಿ ನಡೆದಿರಬಹುದು. ಆ ನಡೆದಿರ್ತಕ್ಕಂತಹ ಇದರಿಂದ ಪ್ರತಿಯೊಬ್ಬರಿಗೂ ನಿನ್ನೆ ದರ್ಶನ ಮಾಡಿರ್ತಕ್ಕಂತಹ ಮುಂದೆ ದರ್ಶನ ಮಾಡ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಇಲ್ಲಿ ಹಾಸನದ ಜನಗಳಿಗೂ ಸುತ್ತಮುತ್ತಿನ ಜನಗಳಿಗೂ ಆಗ ನಮ್ಮೆಲ್ಲ ಸಂಪಾದಕ ಮಿತ್ರ ಬಾಂಧವರಿಗೆ, ಪತ್ರಿಕಾ ಮಿತ್ರ ಬಾಂಧವರಿಗೆ ಮತ್ತು ನಮ್ಮ ಈ ಎಲ್ಲ ಮೀಡಿಯಾ ಬಾಂಧವರಿಗೆ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಆ ಭಗವತಿ. ಆ ಸ್ತೋತ್ರ ಪಾರಾಯಣೆಯಿಂದ ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಡ್ಲಿ. ಅಲ್ಲಿ ಏನು ಹೇಳುತ್ತೆ, ಎಂ ಕಾಮಯತೆ ಕಾಮಂ ತಂ ಪ್ರಾಪ್ನೋತಿ ನಿಶ್ಚಿತಂ. ಯಾರ್ಯಾರು ಮನಸ್ಸಿನಲ್ಲಿ ಏನೇನ ಆಸೆಯನ್ನು ಇಟ್ಟುಕೊಂಡು ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾರೋ ಆ ಆಸೆಗಳೆಲ್ಲ ಈಡೇರುತ್ತೆ. ಅಂದರೆ ನಮ್ಮಲ್ಲಿ ಮುಖ್ಯವಾಗಿ ಶ್ರದ್ಧಾ ಭಕ್ತಿ ತುಂಬ ಮುಖ್ಯ ಅಂತ ಹೇಳುತ್ತೆ. ಆ ಶ್ರದ್ಧೆಯಿಂದ ದೇವಿಯನ್ನು ಸ್ತುತಿ ಮಾಡಿದರೆ ಆ ಫಲ ನಮಗೆ ಸಿಗುತ್ತೆ ಅಂತ ಹೇಳಿದೆ. ವಿಶೇಷವಾಗಿ ಶಕ್ತಿ ದೇವತೆ ದುರ್ಗಾ ಸ್ವರೂಪಿಣಿಯಾಗಿರ್ತಕ್ಕಂಥ ಹಾಸನಾಂಬೆ ಎದುರು ಈ ಒಂದು ಖಡ್ಗಮಾಲ ಸ್ತೋತ್ರ ಪಠನೆ ಮಾಡ್ತಕ್ಕಂಥ ಸಹಜವಾಗಿಯೇ ಭಕ್ತರಿಗೆ ಒಂದಷ್ಟು ಹೆಚ್ಚು ಪೂಜಾ ಫಲವನ್ನು ಕೊಡ್ತದೆ ಅಂತ. ಖಂಡಿತ ಆ ಖಡ್ಗಮಾಲ ಸ್ತೋತ್ರ ಅಂತಕ್ಕಂಥದ್ದೇ ಹಾಗೆ ಇವೆಲ್ಲ ಬೀಜಾಕ್ಷರಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಶ್ಲೋಕಗಳು. ಇದರಲ್ಲಿ ಬೀಜಾಕ್ಷರಗಳಲ್ಲಿ ಬಹಳ ಒಂದು ಶಕ್ತಿ ಅಡಗಿದೆ. ಅದು ಹಿಂದಿನ ಕಾಲದಿಂದನೂ ಅವೆಲ್ಲ ರಹಸ್ಯವಾಗಿ ಬಂದಿರತಕ್ಕಂಥದ್ದು, ಮಾಡಿರ್ತಕ್ಕಂಥದ್ದು. ಇವೆಲ್ಲ ಉಪದೇಶಗಳು ಗುರುವಿನ ಉಪದೇಶವಾಗಿ ನಂತರ ಮುಂದಿನ ತಲೆಮಾರಿಗೆ ಎಲ್ಲ ನಡ್ಕೊಂಬಂದಿರತಕ್ಕಂಥದ್ದು. ಇದರಲ್ಲಿ ಬಹಳವಾದ ಶಕ್ತಿ ಇದೆ. ಆ ಶಕ್ತಿ ಏನು ಅಂತಂದರೆ ನಮ್ಮ ಸ್ವಂತಕ್ಕೆ ನಾವು ಯಾವತ್ತೂ ಯಾರೂ ಉಪಯೋಗಿಸ್ಕೋಬಾರ್ದು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂತಹ ಒಂದು ಉದ್ದೇಶದಿಂದನೇ ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಕ್ಷಾಮಢಾಮರಗಳು ಬರದಲೇ ಇರಲಿ, ಮಳೆ ವೃಷ್ಟಿಗಳೆಲ್ಲ ಸಸ್ಯವೃಷ್ಟಿ, ಪುಷ್ಪವೃಷ್ಟಿ, ವರ್ಷವೃಷ್ಟಿ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡಿರ್ತಕ್ಕಂತಹ ಕೆಲಸ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಆ ಸಮಯದಲ್ಲಿ ಒಳಗಡೆ ಇದ್ದು ತಮ್ಮ ಮನಸ್ಸಿನಲ್ಲಿ ಏನೇನು ಕೇಳ್ಕೊಂಡಿದ್ದಾರೋ ಅದಷ್ಟು ದೇವಿಯ ಒಂದು ಆಶೀರ್ವಾದದಿಂದ ಫಲಿಸಲಿ, ಬೇಗ ಫಲಿಸಿ ಮತ್ತೆ ಪುನಃ ದರ್ಶನ ಪ್ರಾಪ್ತಿರಸ್ತು ಅಂತ ಹಾಕಿರುತ್ತೆ. ಆ ಥರ ದರ್ಶನ ಮಾಡ್ತಕ್ಕಂಥ ಯಾಕೆಂತಂದರೆ ದೇವರಲ್ಲಿ ನಂಬಿಕೆ ಬರಬೇಕು ಅಂದರೆ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಸಾಧನೆಯಾದಾಗ ಮಾತ್ರ. ಅಂಥ ಶಕ್ತಿ ಅಮ್ಮ ತುಂಬ ಹಿಂದಿನಿಂದಲೂ ಇದೆ, ಅವಳಲ್ಲಿ ಈಗಲೂ ನಡೀತಾ ಇದೆ. ಅದರಿಂದ ನಿನ್ನೆ ಮಾಡಿಸ್ತಕ್ಕಂಥ ಪೂಜೆ ಪುನಸ್ಕಾರಗಳಿಂದ ಅವರವರ ಮನೋರಥಗಳು ಬೇಗ ಈಡೇರಲಿ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ಮತ್ತೆ ಬಂದು ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ದರ್ಶನವನ್ನು ಮಾಡ್ತಕ್ಕಂಥ ಭಾಗ್ಯ ಸಿಗಲಿ ಅಂತ. ನಾರಾಯಣಿ ನಮಸ್ಕಾರ ಮಾಡಿದ್ರು, ನಂತರ ಖಡ್ಗಮಾಲ ಸ್ತೋತ್ರವನ್ನು ಮಾಡಿದ್ರು. ಪೂಜೆ ನಡೀತಿರುವಾಗಲೇ ದೇವಿ ಮೇಲಿಂದ ಪ್ರಸಾದ ಆಗಿಬಿಡುತ್ತೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಇದು ಏನು ಅಂದರೆ ಪೂಜಾ ಫಲವನ್ನು ಸೂಚಿಸ್ತಿದೆ ತಾವು ಅರ್ಚಕರಾಗಿ ಹೇಳ್ಬೋದು?
ಸರ್ ಆ ಸಮಯದಲ್ಲಿ ನಾನು ಒಳಗಡೆ ಇಲ್ಲ, ಒಂದನೇದು. ಎರಡನೇ ಇನ್ನೊಂದೇನು ಅಂತಂದರೆ ಅದು ಎಲ್ಲ ನಮ್ಮ ಮನೋಕಾಮನೆಗಳು. ಕೆಲವರು ಹೇಳ್ತಾರೆ ದೇವರಿಗೆ ಬಲಗಡೆಯಿಂದನೇ ಪ್ರಸಾದವಾಗಬೇಕು, ಎಡಗಡೆಯಿಂದ ಆದರೆ ಕೆಟ್ಟದು, ಅಥವಾ ಎಡಗಡೆಯಿಂದ ಆಗಬೇಕು. ನಮಗೇನು ಅಂತಂದರೆ ವಾಮಭಾಗೆ ಹೆಣ್ಣು ದೇವತೆಗಳಿಗೆ ಎಡಭಾಗದಲ್ಲಿ ಪ್ರಸಾದವನ್ನು ಕೊಟ್ಟರೆ ತುಂಬ ಒಳಿತು, ಬಲಭಾಗದಲ್ಲಿ ಕೊಟ್ಟರು ದೇವಿಯ ಪ್ರಸಾದ ಅಂತಂದರೆ ನನ್ನ ಕೃಪಾದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ, ಶೀಘ್ರದಲ್ಲೇ ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತೀನಿ ಅಂತ ಸೂಚನೆಯೂ ಇರಬಹುದು. ಯಾಕೆಂತಂದ್ರೆ ದೇವಿಯ ಅಂತರಂಗವನ್ನು ಬಲ್ತಕ್ಕಂಥವ್ರು ಯಾರೂ ಇಲ್ಲ. ಅದರಿಂದ ಅವ್ರು ಏನು ಕೇಳ್ಕೊಂಡಿದ್ದಾರೆ ಭಗವತಿಯವರಿಗೆ ಹರಸ್ಲಿ, ಒಳ್ಳೇದು ಮಾಡಲಿ, 4 ಜನಕ್ಕೆ ಎಲ್ಲರಿಗೂ ಒಳ್ಳೇದಾಗುವಂತಹ ಒಂದು ಆಡಳಿತವನ್ನು ನಡೆಸಬಹುದು ಅವರು ಅಂತ ಸಾಮರ್ಥ್ಯ ಇದಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳ್ಬೋದು ಸರ್. ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹಾಸನಾಂಬೆಯ ಮೇಲಿಂದ ಪ್ರಸಾದ ಆಗಿದೆ, ಇದು ಅವ್ರ ಮುಂದೆ ರಾಜಕೀಯವಾಗಿ ಶ್ರೇಯಸ್ಸಾಗುತ್ತೆ, ಉನ್ನತಕ್ಕೆ ಹೋಗ್ತಾರೆ ಅಂತ ಅನ್ಕೊಳ್ಬಹುದು ಅವರು ಭಕ್ತರಾಗಿ ಅನ್ಕೋಬಹುದು ಸರ್. ಆದರೆ ನಾನು ಮುಂಚೆನೇ ನಿಮ್ಗೆ ಹೇಳ್ದಂಗೆ ಪ್ರತಿಯೊಬ್ಬರೂ ಅವರ ಕಾಮನೆಗಳನ್ನು ಶ್ರದ್ಧಾ ಮತ್ತು ಭಕ್ತಿಯಿಂದ ಕೇಳದಲ್ಲಿ ಪರಿಪೂರ್ಣವಾಗಿ ಈಡೇರಿಸ್ತಾಳೆ ಅಂತ. ಇದು ಮುಂದಿಂದು ಭಗವತಿಯ ಇಚ್ಛೆ ಆಗಿರುತ್ತೆ. ನಾವು ಯಾವುದನ್ನು ಹೀಗೆ ಅಂತ ಪೂರ್ತಿ ಇದಾಗಿ ಹೇಳಲಿಕ್ಕಾಗಲ್ಲ. ಭಗವತಿಯಲ್ಲಿ ಅವರ ಆತ್ಮ ಪರಿಪೂರ್ಣವಾಗಿ ಸಮರ್ಪಣೆಯಾಗಿದ್ದು ಅವರು ಕೇಳಿ ಪ್ರಸಾದವಾಗಿರೋದ್ರಿಂದ ಅವರ ಕೆಲಸಗಳು ಈಡೇರಲಿ ಅಂತ ನಾವು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶೀಘ್ರದಲ್ಲಿ ದೇವಿಗೆ ದೇವಿಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ ಸರ್. ಇದು ಅರ್ಚಕರ ಮಾತುಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.